ಮೈಸೂರಿನಲ್ಲಿ ಮಂಜಿನ ಮುಂಜಾನೆ ಮಹಾರಾಜರು ತಮ್ಮ ಅರಮನೆಯ ತಾರಸಿಯಿಂದ ಬೆಟ್ಟಗಳನ್ನು ನೋಡುತ್ತಾರೆ. ಅವರ ಮುಖವು ದೃಢಸಂಕಲ್ಪದಿಂದ ತುಂಬಿದೆ. ಗುಪ್ತ ಮಿತ್ರನಿಂದ ರಹಸ್ಯ ಸಂದೇಶದ ವದಂತಿಗಳು ಹರಡಿತು. ದೀರ್ಘಾವಧಿಯ ಕಳೆದು ಹೋದ ರಾಯಲ್ ಕಲಾಕೃತಿಯನ್ನು ಮರುಪಡೆಯಲು ಸುಳಿವುಗಳನ್ನು ಹೊಂದಿದೆ. ಮುಸ್ಸಂಜೆಯು ಇಳಿಯುತ್ತಿದ್ದಂತೆ ಮಹಾರಾಜರು ತಮ್ಮ ಯೋಜನೆಯನ್ನು ಚರ್ಚಿಸಲು ಮೈಸೂರಿನ ಅತ್ಯುತ್ತಮ ಉಡುಪುಗಳನ್ನು ಧರಿಸಿರುವ ತಮ್ಮ ವಿಶ್ವಾಸಾರ್ಹ ಸಲಹೆಗಾರರನ್ನು ಒಟ್ಟುಗೂಡಿಸುತ್ತಾರೆ. ಪ್ರತಿಸ್ಪರ್ಧಿ ಸಾಮ್ರಾಜ್ಯದ ಗೂಢಚಾರರು ಈಗಾಗಲೇ ಕಲಾಕೃತಿಯನ್ನು ಮೊದಲು ಪಡೆದುಕೊಳ್ಳಲು ಹೋಗುತ್ತಿದ್ದಾರೆ ಎಂಬ ಸುದ್ದಿ ಬರುತ್ತದೆ. ಮಹಾರಾಜನು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ತನ್ನ ಅಮೂಲ್ಯವಾದ ಸ್ಟಾಲಿಯನ್ ವೀರ್ ಅನ್ನು ಏರುತ್ತಾನೆ. ಪ್ರಯಾಣವು ಪ್ರಾರಂಭವಾದಾಗ ಮಹಾರಾಜನು ದಟ್ಟವಾದ ಕಾಡುಗಳ ಮೂಲಕ ಸವಾರಿ ಮಾಡುತ್ತಾನೆ. ಅವನ ತೀಕ್ಷ್ಣವಾದ ಕಣ್ಣುಗಳು ಅಪಾಯದ ಸೂಚನೆಗಳಿಗಾಗಿ ಸ್ಕ್ಯಾನ್ ಮಾಡುತ್ತವೆ. ಗಿಡುಗವು ಮೇಲೆ ಸುತ್ತುತ್ತದೆ. ಗಂಟೆಗಳ ಪಟ್ಟುಬಿಡದ ಅನ್ವೇಷಣೆಯ ನಂತರ ಅವರು ಗುಪ್ತ ಕಣಿವೆಯನ್ನು ತಲುಪುತ್ತಾರೆ. ಅಲ್ಲಿ ಕಲಾಕೃತಿಯನ್ನು ಸಮಾಧಿ ಮಾಡಲಾಗಿದೆ ಎಂದು ವದಂತಿಗಳಿವೆ. ಅವನು ಕೆಳಗಿಳಿದಂತೆ ಶಸ್ತ್ರಸಜ್ಜಿತ ಪ್ರತಿಸ್ಪರ್ಧಿಗಳು ನೆರಳುಗಳಿಂದ ಹೊರಹೊಮ್ಮುತ್ತಾರೆ. ಕತ್ತಿಗಳು ಮತ್ತು ಯುದ್ಧದ ಕೂಗುಗಳ ಘರ್ಷಣೆಯೊಂದಿಗೆ ಪ್ರತಿಧ್ವನಿಸುತ್ತಾ ಭೀಕರ ಯುದ್ಧವು ಸಂಭವಿಸುತ್ತದೆ. ಯುದ್ಧದ ಮಧ್ಯೆ ಅವರು ಕಲಾಕೃತಿಯ ಸ್ಥಳವನ್ನು ಗುರುತಿಸುತ್ತಾರೆ. ಪ್ರಾಚೀನ ದೇವಾಲಯದೊಳಗೆ ಚಿನ್ನದ ಹೊಳಪನ್ನು ಭಾಗಶಃ ಬಳ್ಳಿಗಳಿಂದ ಮರೆ ಮಾಡಲಾಗಿದೆ. ಶಕ್ತಿಯ ಅಂತಿಮ ಉಲ್ಬಣದೊಂದಿಗೆ ಮಹಾರಾಜನು ತನ್ನ ಪ್ರತಿಸ್ಪರ್ಧಿಗಳನ್ನು ಸೋಲಿಸುತ್ತಾನೆ, ಕಲಾಕೃತಿಯನ್ನು ಭದ್ರಪಡಿಸುತ್ತಾನೆ ಮತ್ತು ಮೈಸೂರಿಗೆ ವಿಜಯೋತ್ಸಾಹದಿಂದ ಹಿಂದಿರುಗಲು ವೀರನನ್ನು ಆರೋಹಿಸುತ್ತಾನೆ. ಅರಮನೆಗೆ ಹಿಂತಿರುಗಿ ಕಲಾಕೃತಿಯನ್ನು ಅದರ ಸರಿಯಾದ ಸ್ಥಳಕ್ಕೆ ಪುನಃ ಸ್ಥಾಪಿಸಲಾಗುತ್ತದೆ ಮತ್ತು ಮಹಾರಾಜನನ್ನು ಅವನ ಜನರು ವೀರರಂತೆ ಆಚರಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋನ ಹೆಂಗೆ ಕ್ರಿಯೇಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಒಂದು ಸ್ಟೆಪ್ಪು ಮಿಸ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮೊದಲನೇದಾಗಿ ನಮ್ಮ ಚಾನಲ್ಗೆ ಯಾರು ವಿಸಿಟ್ ಮಾಡಿದಿರೋ ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋದು. ಮೊದಲನೇದಾಗಿ JKvk ಓಪನ್ ಮಾಡಬೇಕು. ಅಲ್ಲೊಂದು ಪ್ರಾಂಪ್ಟ್ ಪೇಸ್ಟ್ ಮಾಡಿದ್ದೀನಿ. ಆ ಪ್ರಾಂಪ್ಟ್ ಬಂದ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ರಾಂಪ್ಟ್ ಏನಂತ ಬರ್ತಿದ್ದೀನಿ ಅಂತಂದರೆ, ಐ ವುಡ್ ಲೈಕ್ ಟು ಕ್ರಿಯೇಟ್ ಎ ಸ್ಟೋರಿ ಅಬೌಟ್ ದಿ ಮೈಸೂರು ಮಹಾರಾಜ that include action, drama, suspense and a thrilling horse ride. I required a captivating story to share with my audience. Additionally, I would like image prompt to assembly each scene ಅಂತ ಹೇಳ್ಬಿಟ್ಟು ಈಚ್ ಲೈನ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ರೈಟಲ್ಲಿ ಆರೋ ಮಾರ್ಕು ಪ್ರೆಸ್ ಮಾಡಬೇಕು. ನೋಡಿ, ರೈಟ್ ಸೈಡಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ದೆ. ಸ್ಟೋರಿ ಮತ್ತು ಇಮೇಜಸ್ ಎರಡು ಒಟ್ಟಿಗೆ ಜನ್ರೇಟ್ ಆಗ್ತಾಯಿದೆ ನೋಡಿ. ನರೇಷನ್ ಮತ್ತು ಸ್ಟೋರಿ ಪ್ರಾಂಪ್ಟು 1, 2, 3 ಆ ಥರ ಎಲ್ಲ ಸ್ಟೋರಿ ಮೇಲೆ ಇರುತ್ತೆ, ಕೆಳಗಡೆ ಇಮೇಜ್ ಪ್ರಾಂಪ್ಟ್ ಇರುತ್ತೆ. ಆ ಥರ ಎಲ್ಲ ನಮಗೆ ಜನ್ರೇಟ್ ಮಾಡಿಕೊಡುತ್ತೆ ನೋಡಿ ಈ ಥರ. ಈಗ ನಮ್ಗೆ ಸ್ಟೋರಿ ಇಮೇಜ್ ಪ್ರಾಂಪ್ಟ್ ಎರಡು ಜನ್ರೇಟ್ ಆಯ್ತಲ್ಲ, JKvk ಹೋಗ್ಬಿಟ್ಟು ಜಸ್ಟ್ ಇಮೇಜ್ ಪ್ರಾಂಪ್ಟ್ ಇದೆಯಲ್ಲ ಅದು ಮಾತ್ರ ನಾವು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಯೂಸ್ ಮಾಡೋ ವೆಬ್ಸೈಟ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಡಿಸೈನರ್, ಅಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ರೇಷ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಕೊಡಬೇಕು. ಜನ್ರೇಟ್ ಕೊಟ್ಟಿದ ತಕ್ಷಣ ಫೋಟೋ ಜನ್ರೇಟ್ ಆಗ್ತಾಯಿದೆ ನೋಡಿ. ಆ ಥರ ಮೈಕ್ರೋಸಾಫ್ಟಲ್ಲಿ ತುಂಬಾ ರಿಯಲಿಸಮ್ ಆಗಿ ಸಿಲ್ಮಸ್ಟಿಕ್ ಆಗಿ ನಿಮಗೆ ಫೋಟೋ ಜನ್ರೇಟ್ ಮಾಡ್ಕೊಡುತ್ತೆ ನೋಡಿ ಈ ಥರ ಜನ್ರೇಟ್ ಆಗಿದೆ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಾವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ನಮಗೆ ಎಷ್ಟು ಸ್ಟೋರಿಯಲ್ಲಿ ಎಷ್ಟೊಂದು ಇಮೇಜ್ ಪ್ರಾಂಪ್ಟ್ ಇದೆಯೋ ಪ್ರತಿಯೊಂದು ಕಾಪಿ ಮಾಡಿಕೊಂಡು ಇಲ್ಲಿ ಮೈಕ್ರೋಸಾಫ್ಟ್ ಡಿಸೈನಲ್ಲಿ ಪೇಸ್ಟ್ ಮಾಡಿಬಿಟ್ಟು ಫೋಟೋನ ಜನ್ರೇಟ್ ಮಾಡ್ಕೋಬೇಕು ನೋಡಿ. ನೆಕ್ಸ್ಟ್ ಸೆಕೆಂಡು ಈ ಥರ ಕಾಪಿ ಮಾಡಿಕೊಂಡು ಸೇಮ್ ಅದೇ ಸ್ಟೆಪ್ನ ಫಾಲೋ ಆಗಬೇಕು. ಮೈಕ್ರೋಸಾಫ್ಟ್ ಡಿಸೈನಲ್ಲಿ ಮೊದಲು ಅಲ್ಲೇದಿದ್ದಾರೆ ಅದನ್ನ ಫುಲ್ಲು ಕ್ಲಿಯರ್ ಡಿಲೀಟ್ ಮಾಡ್ತಾಯಿದ್ದು ನೋಡಿ. ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ನಾವು ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಕಾಪಿ ಪೇಸ್ಟ್ ಮಾಡಿಕೊಂಡು ಜನ್ರೇಟ್ ಕೊಟ್ಟರೆ ಫೋಟೋಸ್ ಎಲ್ಲ ಜನ್ರೇಟ್ ಆಗುತ್ತೆ ನೋಡಿ. ನಮ್ಮ ಫೋಟೋ ಎಲ್ಲ ಜನ್ರೇಟ್ ಆಗ್ತಾಯಿದೆ. ಫೋಟೋ ಜನ್ರೇಟ್ ಆದಮೇಲೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ನಾವು ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮ ಗ್ಯಾಲ್ರಿಗೆ ಡೈರೆಕ್ಟಾಗಿ ನಮ್ಮ ಗ್ಯಾಲರಿಯಲ್ಲಿ ಹೋಗುತ್ತೆ.
ಒಂದು ಫೋಟೋಸ್ ಈ ಥರ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ಲಾಂಗ್ ಪ್ರೆಸ್ ಮಾಡಿ ಡೌನ್ ಮಾಡಿ. ಈಗ ನಾವು ಇಮೇಜ್ ಟು ವೀಡಿಯೋ ಯಾವ ಥರ ಜನ್ರೇಟ್ ಮಾಡೋದು ಅಂತ ನೋಡೋಣ. ಅದಕ್ಕೆ ವೀಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಮ್ಮ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ಫೋಟೋ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಇಮೇಜ್ ಟು ವೀಡಿಯೋದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಬಂದುಬಿಟ್ಟು ಚಾಟ್ GPT ಹೋಗ್ಬಿಟ್ಟು ಇಲ್ಲಿ ಪ್ರಾಂಪ್ಟ್ ಕೇಳ್ತಾ ಇದೆ ನೋಡಿ. ಚಾಟ್ GPT ಹೋಗ್ಬಿಟ್ಟು ಸ್ಟೋರಿ ಇದೆಯಲ್ಲ ಆ ಸ್ಟೋರಿನ ಕಾಪಿ ಮಾಡ್ಕೋಬೇಕು ನಾವೀಗ ನೋಡಿ. ಆ ಥರ ಸ್ಟೋರಿನ ಕಾಪಿ ಮಾಡಿಕೊಂಡು ತಿರ್ಗಾ ಇಲ್ಲಿ ವೀಡಿಯೋ ಹತ್ರ ಬಂದುಬಿಟ್ಟು ಅಲ್ಲಿ ಪ್ರಾಂಪ್ಟ್ ಹತ್ರ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕಡೆಗೆ ಜನ್ರೇಟ್ ಅಂತ ಕೊಡಬೇಕು ನೋಡಿ. ಜನ್ರೇಟ್ ಕೊಟ್ಟರೆ ಇವಾಗ ಇಮೇಜ್ ಟು ವೀಡಿಯೋ ಜನ್ರೇಟ್ ಆಗುತ್ತೆ. ನೋಡಿ ಜನ್ರೇಟ್ ಆಗ್ತಾಯಿದೆ. ಇದೇ ಥರ ಅದೆಷ್ಟು ಫೋಟೋಸ್ ನಾವು ಇಮೇಜಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ಪ್ರತಿಯೊಂದು ಇಮೇಜಸ್ಸು ವೀಡಿಯೋ ಎಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಸ್ಟೋರಿನ ಕಾಪಿ ಮಾಡಿಕೊಂಡು ಪ್ರಾಂಪ್ಟಲ್ಲಿ ಪೇಸ್ಟ್ ಮಾಡಿಬಿಟ್ಟು ಪ್ರತಿಯೊಂದು ಫೋಟೋ ನಾವು ಜನ್ರೇಟ್ ಮಾಡ್ಕೋಬೇಕು. ಇಲ್ಲಿ ಫೋಟೋ ಜನ್ರೇಟ್ ಆಗ್ತಾಯಿದೆ. ನಾನು ಇವಾಗ ಏನೇನು ನೋಡ್ತಾ ಇದ್ದೇನೆ ಪ್ರತಿಯೊಂದು ಮೊಬೈಲಲ್ಲೇ ನಾನು ಮಾಡಿರೋದು. ಮೊಬೈಲ್ ಯೂಸ್ ಮಾಡಿ ಎಲ್ಲ ಅಪ್ಲಿಕೇಶನ್ ಫ್ರೀ ಅಪ್ಲಿಕೇಶನ್ನೇ 39%. ನೋಡಿ ನಮ್ಮ ಇಮೇಜ್ ಟು ವೀಡಿಯೋ ಜನ್ರೇಟ್ ಆಯ್ತು ನೋಡಿ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು. ಪೇ ಮಾಡಿ ನೋಡಿಸ್ತೀನಿ ನೋಡಿ ಇಮೇಜ್ ಟು ವೀಡಿಯೋ ಜನ್ರೇಟ್ ಆಯಿತು. ಅಲ್ಲಿ ರೈಟ್ ಸೈಡಲ್ಲಿ 3 ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ ನೋಡಿ. ಯಾವ ಥರ ಎಷ್ಟು ಚೆಂದಾಗಿ ಜನ್ರೇಟ್ ಆಗಿದೆ. ಆ ಥರ ಪ್ರತಿಯೊಂದು ಫೋಟೋನು ಜನ್ರೇಟ್ ಮಾಡ್ಕೊಳ್ರಿ. ಈಗ ಬಂದುಬಿಟ್ಟು ಟೆಕ್ಸ್ಟ್ ಟು ಸ್ಪೀಚ್. ಈಗ ನಾವು ಚಾಟ್ GPT ಹೋಗ್ಬಿಟ್ಟು ಆ ಕಂಪ್ಲೀಟ್ ಸ್ಟೋರಿಗಿರಿ ಎಲ್ಲ ನಾವು ಕಾಪಿ ಮಾಡ್ಕೊಳ್ಳೋಣ ನೋಡಿ. ಈ ಥರ ಫುಲ್ಲ ಕಾಪಿ ಮಾಡ್ಕೊಂಬಿಡೋಣ. ಚಾಟ್ GPT ಕಾಪಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೊಬೈಲ್ ನೋಟ್ ಅಂತ ಇರುತ್ತಲ್ಲ ಮೊಬೈಲಲ್ಲಿ, ಪ್ರತಿಯೊಂದು ಮೊಬೈಲಲ್ಲಿ ಇರುತ್ತೆ. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಡೌನ್ ಮಾಡ್ಕೊಳ್ರಿ. ಅದು ಇಲ್ಲಿ ಬಂದು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ನಮ್ಗೆ ಏನು ಬೇಕಾಗಿರೋದಂದರೆ ಇದರಲ್ಲಿ ಬರೀ ಸ್ಟೋರಿ ಮಾತ್ರ ಬೇಕು ನಮಗೆ. ಯಾಕಂದರೆ ಇವಾಗ ನಾವು ಟೆಕ್ಸ್ಟ್ ಟು ಸ್ಪೀಚಿಗೆ ಅದನ್ನ ಜನ್ರೇಟ್ ಮಾಡಬೇಕು. ಅದಕ್ಕಾಗಿ ಬರೀ ಸ್ಟೋರಿ ಮಾತ್ರ ಬೇಕು. ಈ ಥರ 1 2 3 ಅದರಲ್ಲೆಲ್ಲ ನರೇಟೆಡ್ದೆಲ್ಲ ತೆಗೆದುಬಿಟ್ಟು ಇಮೇಜ್ ಟು ಪ್ರಾಂಪ್ಟ್ ಅದು ಕೂಡ ಕಟ್ ಮಾಡ್ಕೋಬೇಕು ನಾವು. ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಈ ಥರ ಎಲ್ಲ ಪ್ರತಿಯೊಂದು ಎಲ್ಲ ತೆಗೆದುಬಿಟ್ಟು ಜಸ್ಟ್ ಸ್ಟೋರಿ ಮಾತ್ರ ಬೇಕು ನಮಗೆ. ಅದನ್ನು ತೆಗೆದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಸ್ಟೋರಿನ ಅರೇಂಜ್ ಮಾಡ್ಕೋಬೇಕು ನಾವು. ನೋಡಿ ಕ್ಲೀನಾಗಿ ಅರೇಂಜ್ ಆಗಿದೆ. ಇವಾಗ ಇದನ್ನ ಕಾಪಿ ಮಾಡಿಕೊಂಡು ಇವಾಗ ಟೆಕ್ಸ್ಟ್ ಟು ಸ್ಪೀಚ್ ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ನಾವು ಟ್ರಾನ್ಸ್ಫರ್ ಮಾಡ್ಕೊಬೋದು. ಅದಕ್ಕಾಗಿ ನಾನು ಟ್ರಾನ್ಸ್ಲೇಟ್ ಅಂತಿದೆ, ಅದನ್ನೆಲ್ಲ ಟ್ರಾನ್ಸ್ಲೇಟ್ ಇಲ್ಲಿ ಬಂದು ಅಲ್ಲಿ ಕಾಪಿ ಮಾಡ್ಕೊಂಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ಇಂಗ್ಲೀಷ್ ಟು ಕನ್ನಡ ನೋಡಿ, ಕನ್ನಡದಲ್ಲಿ ಬಂತ. ಇವಾಗ ಇದನ್ನು ಕರೆಕ್ಟಾಗಿ ನಾವು ಓದ್ಕೋಬೇಕು. ಏನಾದ್ರು ಗ್ರಾಮರ್ಸ್ ಮಿಸ್ಟೇಕ್ ಇದೆಲ್ಲ ನೋಡ್ಕೋಬೇಕು. ನೋಡಿಕೊಂಡು ಇದನ್ನು ಕಾಪಿ ಮಾಡ್ಕೋಬೇಕು ನಾವೀಗ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಟೆಕ್ಸ್ಟ್ ಟು ಸ್ಪೀಚಿಗೆ ಮೈಕ್ ಕ್ಲಿಪ್ ಕ್ಲ್ಯಾಂಪ್ ಅಂತಿರುತ್ತೆ, ಅದನ್ನು ಓಪನ್ ಮಾಡ್ತೀನಿ. ಅದು ನಿಮಗೆ ಪ್ಲೇಸ್ಟೋರಿಂದ ಇರುತ್ತೆ. ಅದು ಓಪನ್ ಮಾಡ್ಕೊಂಡು ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಎ ನ್ಯೂ ವಿಡಿಯೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇನ್ನೊಂದು ಪೇಜ್ ಓಪನ್ ಆಗ್ತಾಯಿದೆ ನೋಡಿ. ಮತ್ತು ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಇರುತ್ತೆ, ಅದನ್ನ ಅದ್ರ ಮೇಲೆ ಓಪನ್ ಆಗಿದ ತಕ್ಷಣ ಕ್ಲಿಕ್ ಮಾಡಿಬಿಟ್ಟು ಇವಾಗ ನಾವು ಕಾಪಿ ಮಾಡ್ಕೊಂಡಿದ್ರಲ್ಲ ಈ ಟ್ರಾನ್ಸಾಕ್ಷನಿಂದ ಅಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಲ್ಯಾಂಗ್ವೇಜಸ್ ಇರುತ್ತೆ. ಇಲ್ಲಿ ನಮಗೆ ಕನ್ನಡ ಇಂಡಿಯಾ ಲ್ಯಾಂಗ್ವೇಜ್ ಹುಡುಕ್ಬೇಕು ನಾವಿಲ್ಲಿ. ಈಗ ನೋಡಿ ಹಂಗೆ ಮೇಲ್ಗಡೆ ಸ್ಟ್ರೋ ಮಾಡ್ಕೊಂಡು ಹೋಗ್ತಾಯಿದ್ರೆ ಈ ಕೆಳಗಡೆ ಇರುತ್ತೆ ನೋಡಿ. ಅಲ್ಲಿ ಮೇಲೆ ಇದೆ ಕನ್ನಡ ಇಂಡಿಯಾ.
ಕನ್ನಡ ಇಂಡಿಯಾ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಮತ್ತು ಇಲ್ಲೇ ಇಲ್ಲ ಮತ್ತು ವಾಯ್ಸ್ ಯಾರು ಬೇಕು ಗಂಗಾ ಸ್ವಪ್ನ ಇದೆ, ಗಂಗಾ ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಕ್ಲಿಕ್ ಮಾಡಿದರೆ ಅದು ಜನ್ರೇಟ್ ಆಗ್ತಾ ಇರ್ತದೆ ನೋಡಿ. ಈಗ ಅದು ಜನ್ರೇಟ್ ಆಗಿದೆ, ನಾನು ನಿಮ್ಗೆ ಕೇಳಿಸ್ತೀನಿ. ಮೈಸೂರಿನಲ್ಲಿ ಮಂಜಿನ ಮುಂಜಾನೆ. ಮಹಾರಾಜರು ತಮ್ಮ ಅರಮನೆಯ ತಾರಸಿಯಿಂದ ಬೆಟ್ಟಗಳನ್ನು ನೋಡುತ್ತಾರೆ. ಅವರ ಮುಖವು ದೃಢಸಂಕಲ್ಪದಿಂದ ತುಂಬಿದೆ. ಆಡಿಯೋನ ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ವಿಡಿಯೋ ಕ್ವಾಲಿಟಿ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಎಕ್ಸ್ಪೋರ್ಟ್ ಕೊಟ್ಟರೆ ನೋಡಿ, ಈ ಎಕ್ಸ್ಪೋರ್ಟ್ ಆಗ್ತಿದೆ ನಮ್ಮದು. ಎಕ್ಸ್ಪೋರ್ಟ್ ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಎಕ್ಸ್ಪೋರ್ಟ್ ಆಗಿದೆ, ಡೈರೆಕ್ಟ್ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ನೋಡಿ. ಈಗ ಗ್ಯಾಲರಿಯಲ್ಲಿ ಸೇವ್ ಆಗಿದ್ದನ್ನ ನಿಮಗೆ ಪ್ಲೇ ಮಾಡಿ ನೋಡಿಸ್ತೀನಿ. ಬೆಟ್ಟಗಳನ್ನು ನೋಡುತ್ತಾರೆ. ಅವರ ಮುಖವು ದೃಢಸಂಕಲ್ಪದಿಂದ ತುಂಬಿದೆ. ಗುಪ್ತ ಮಿತ್ರ. ಈಗ ನಾನು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಅದು ಆಡಿಯೋ ಜನ್ರೇಟ್ ಆಗಿದೆಯಲ್ಲ, ಅದನ್ನು ಇಲ್ಲಿ ಈ ಇನ್ಪುಟ್ ಮಾಡ್ಕೊತೀನಿ ನೋಡಿ. ಇನ್ಪುಟ್ ಮಾಡಿಕೊಂಡು ಇವಾಗ ಇಮೇಜ್ ಟು ವೀಡಿಯೋ ಜನ್ರೇಟ್ ಆಗಿದೆಯಲ್ಲ, ಆ ಆಡಿಯೋ ಕೇಳಿಸ್ಕೊಂತ ಅದ್ರ ಪ್ರಕಾರ ಒಂದೊಂದು ಇಮೇಜ್ ಟು ವೀಡಿಯೋನ ಅರೇಂಜ್ ಮಾಡಿಕೊಂಡು ಫ್ರೇಮಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಇದೇ ಥರ ನೀವು ವೀಡಿಯೋ ಕ್ರಿಯೇಟ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತು ಇನ್ನೊಂದು ವಿಡಿಯೋ ಮುಖಾಂತರ ನಾಳೆ ಭೇಟಿ ಆಗೋಣ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಶುಭ ದಿನ.